ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಘೋಷಣೆ ಆಗ್ತಿದ್ದಂತೆ ನೀಟ್ ಅಕ್ರಮವನ್ನು ಪ್ರಶ್ನಿಸಿ ಹೋರಾಟ ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳು ಹಾಗೂ ಸಿಜೆಪಿ ಪಕ್ಷದ ಕಾರ್ಯಕರ್ತರು ಇದೀಗ ತಮ್ಮ ಎಲ್ಲ ಹೋರಾಟವನ್ನ ಮತ್ತಷ್ಟು ಕಡಿಮೆ ಮಾಡುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಜಂತರ್ ಮಂತರ್ ಸ್ಥಳವನ್ನು ಬಿಟ್ಟು ಕದಲೋದಿಲ್ಲ. ಅಧಿಕೃತವಾಗಿ ನಮಗೆ ಆದೇಶದ ಪತ್ರ ಇಲ್ಲಿಗೆ ರವಾನೆ ಆಗಬೇಕು ಅಂತ ಕೆಲ ಕ್ಷಣಗಳ ಹಿಂದಷ್ಟೇ ಸಿಜೆಪಿ ಪಕ್ಷದ ನಿಯೋಗ ಆಶುತೋಷ್ ರಾಂಕ ಮತ್ತು ಸೌರವ್ ಇಬ್ಬರು ಕೂಡ ಈಗಾಗಲೇ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆಗೆ ತೆರಳಿದ್ದಾರೆ. ನಾನಿರುವಂತಹ ಜಂತರ್ ಮಂತರ್ನ ಪ್ರಮುಖ ಈ ಒಂದು ವೇದಿಕೆ ಏನಿದೆ, ಕಳೆದ 25 ದಿನಗಳಿಂದಲೂ ಕೂಡ ಜಂತರ್ ಮಂತರ್ನ ಪ್ರಮುಖ ವೇದಿಕೆಯಲ್ಲಿ ಅಭಿಷೇಕ್ ದೀಪ್ಕೆ ಅವರ ನೇತೃತ್ವದಲ್ಲಿ ಸಿಜೆಪಿ ಪಕ್ಷ ಹುಟ್ಟುಕೊಂಡಿತ್ತು. ವಿದ್ಯಾರ್ಥಿಗಳ ಸಮೂಹ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಆರಂಭಿಸಿತ್ತು. ಇದು ಪ್ರಮುಖ ವೇದಿಕೆಯಲ್ಲಿ ಇದೀಗ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನ ಆರಂಭ ಮಾಡಿದ್ದಾರೆ. ತಮ್ಮ ಹೋರಾಟವನ್ನು ಅಂತ್ಯಗೊಳಿಸುವಂತಹ ಸನಿಹ ಸಮೀಪ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಬಿಸಿಲು ಮಳೆ ಯಾವುದನ್ನು ಲೆಕ್ಕಿಸದೆ ಸುಮಾರು 24ರಿಂದ 25 ದಿನಗಳ ಕಾಲ ತಮ್ಮ ಹೋರಾಟವನ್ನ ಆರಂಭಿಸಿ ಎಲ್ಲಾ ರೀತಿಯಿಂದ ಸರ್ಕಾರಕ್ಕೆ ಒತ್ತಡ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಅದು ಯಶಸ್ವಿಯ ಕೊನೆಯ ಹಂತವನ್ನು ತಲುಪಿದೆ. ಕೆಲ ಕ್ಷಣಗಳ ಹಿಂದಷ್ಟೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಅದರ ಅಧಿಕೃತ ಪ್ರತಿಯನ್ನ ಪಡೆದುಕೊಳ್ಳುವುದಕ್ಕೆ ಇಬ್ಬರು ಸಿಜೆಪಿ ಪಕ್ಷದ ನಿಯೋಗ ಈಗಾಗಲೇ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ಜೊತೆ ಮಾತುಕತೆಗೆ ತೆರಳಿರುವಂತದ್ದು. ತಾವು ಪ್ರಮುಖ ವೇದಿಕೆಯಲ್ಲಿ ಪಕ್ಷ ಕಟ್ಟಿದಂತಹ ಅಭಿಷೇಕ್ ದೀಪ್ಕೆ ಅವರನ್ನ ಗಮನಿಸಬಹುದು. ಅವರ ಈ ಒಂದು ಅಭಿಜಿತ್ ದೀಪ್ಕೆ ಅವರನ್ನ ಗಮನಿಸಬಹುದು. ಅವರ ಇದೊಂದು ಸ್ಥಾಪನೆ ಮಾಡಿದಂತ ಸಿಜೆಪಿಗೆ ಲಕ್ಷಾಂತರ ಕೋಟ್ಯಾಂತರ ವಿದ್ಯಾರ್ಥಿಗಳು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ರು. ಈ ರೀತಿಯಾದಂತಹ ಅಕ್ರಮ ಆದ್ರೆ ಎಲ್ಲಿಯೂ ಕೂಡ ನಾವು ಸಹಿಸೋದಿಲ್ಲ. ಕೇಂದ್ರ ಸರ್ಕಾರ ಇರಲಿ, ಯಾರೇ ಇರಲಿ, ರಾಜ್ಯ ಸರ್ಕಾರಗಳಿರಲಿ, ಯಾವುದೇ ಸಂಸ್ಥೆಗಳಿರಲಿ, ಅದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಇದೀಗ ಸಂಭ್ರಮಾಚರಣೆ ಅಭಿಜಿತ್ ದೀಪ್ಕೆ ಅವರ ನೇತೃತ್ವದ ತಾವು ಮುಖ್ಯ ವೇದಿಕೆಯಲ್ಲಿ ಅವರಿಗೆ ಕೈಗೆ ಪೆಟ್ಟಾಗಿದ್ರು ಕೂಡ ಇತ್ತೀಚಿನ ಹೋರಾಟದಲ್ಲಿ ಅವರಿಗೆ ಪೊಲೀಸರ ಜೊತೆ ಮಾತಿನ ಚಕಮಕಿ ಆಗಿತ್ತು, ಅವರಿಗೆ ಗಾಯಗಳಾಗಿತ್ತು. ಅವರ ಕೈಯನ್ನ ಗಮನಿಸಬಹುದು. ಎಷ್ಟರ ಮಟ್ಟಿಗೆ ಅವರಿಗೆ ನೋವಾಗಿದ್ರು ಕೂಡ ತಮ್ಮ ಹೋರಾಟವನ್ನು ಅವರು ನಿಲ್ಲಿಸಿರ್ಲಿಲ್ಲ. ಆದ್ರೆ ಇದೀಗ ವಿಕ್ಟರಿ ಸಿಂಬಲ್ ಅನ್ನ ನಾವು ಗೆದ್ದಿದ್ದೇವೆ, ವಿದ್ಯಾರ್ಥಿಗಳು ಗೆಲುವನ್ನ ಸಾಧಿಸಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ವಿಕ್ಟರಿ ಸಿಂಬಲ್ ಇದು ಒಂದು ರೀತಿ ಕ್ರೀಡೆಯಲ್ಲಿ ಹೇಗೆ ಒಂದು ತಂಡ ಗೆಲುವನ್ನ ಸಾಧಿಸುತ್ತೆ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳ ಗೆಲುವು ಅನ್ನುವಂಥದ್ದನ್ನ ಅಭಿಜಿತ್ ದೀಪ್ಕೆ ಸಂತಸವನ್ನ ಸಂಭ್ರಮಾಚರಣೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಡೀ ಜಂತರ್ ಮಂತರ್ ಇದೀಗ ವಿದ್ಯಾರ್ಥಿಗಳ ಸಮೂಹದಲ್ಲಿ ಜಯಘೋಷಗಳ ಮುಖಾಂತರವಾಗಿರುವಂತದ್ದು. ನಮ್ಮ ಕ್ಯಾಮರಾಮ್ಯಾನ್ ರಾಕೇಶ್ ತಮಗೆ ಸಾಕಷ್ಟು ದೃಶ್ಯಾವಳಿಗಳನ್ನ, ಸಾಕಷ್ಟು ಹೋರಾಟ ಸಂಘರ್ಷ ಸಾಮಾಜಿಕ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಚಿತ್ರನಟರು, ಸಾಮಾಜಿಕ ಕಳಕಳಿ ಉಳ್ಳಂತಹ ಬಹುತೇಕರೆಲ್ಲರೂ ಕೂಡ ಹಲವು ದಿನಗಳಿಂದಲೂ ಕೂಡ ಇಲ್ಲಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ಎಷ್ಟರ ಮಟ್ಟಿಗೆ ಹೋರಾಟವನ್ನು ಮಾಡಿದ್ರು. ನಿದ್ದೆಗೆಟ್ಟು ಉಪವಾಸವನ್ನು ಮಾಡಿ ಆಹಾರ ಅನ್ನ ಸರಿಯಾಗಿ ವ್ಯವಸ್ಥೆ ಇಲ್ಲಾಂದ್ರೂ ಕೂಡ ಎಷ್ಟರ ಮಟ್ಟಿಗೆ ಈ ಪ್ರದೇಶವನ್ನ ಕೇಂದ್ರ ಸರ್ಕಾರ ನಮಗೆ ನ್ಯಾಯ ಕೊಡುವವರೆಗೂ ಕೂಡ ಬಿಟ್ಟು ತೆರಳುವುದಿಲ್ಲ ಅನ್ನುವಂತ ಒಂದು ಒತ್ತಾಯವನ್ನು ಮಾಡಿ ಇದೀಗ ಅವರಿಗೆ ಸಂತಸ ಹಾಗೂ ಸಂಭ್ರಮಾಚರಣೆಗೆ ಕಾರಣವಾಗಿದ್ದು ಒಂದೇ ಒಂದು ಬೇಡಿಕೆ. 3 ಬೇಡಿಕೆಗಳಲ್ಲಿ 2 ಬೇಡಿಕೆಗಳನ್ನ 2 ದಿನಗಳ ಹಿಂದಷ್ಟೇ ಇತ್ಯರ್ಥ ಮಾಡಿತ್ತು. ಆದ್ರೆ ಇದೀಗ ಮತ್ತೊಂದು ಬೇಡಿಕೆ ಪ್ರಮುಖವಾಗಿ ಪ್ರಧಾನ್ ರಾಜೀನಾಮೆ ಕೊನೆಗೂ ಅದು ಅಂಗೀಕಾರವಾಗ್ತಾ ಇದೆ ಅನ್ನುವಂತ ಮಾಹಿತಿ ತಿಳಿದ ತಕ್ಷಣ ಇದೀಗ ಇಡೀ ಜಂತರ್ ಮಂತರ್ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಗೆ ಕಾರಣವಾಗ್ತಾ ಇದೆ. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.